ಸರ್ಕಾರಿ ಕೆಲಸ ಸಿಕ್ಕರೆ ಲೈಫ್ ಸೆಟಲ್ ಅಂತ ಅದೆಷ್ಟೋ ಯೂಸ್ ಹಗಲು ಇರುಳು ಕಣ್ಣಿಗೆ ಎಣ್ಣೆ ಬಿಟ್ಟು ಓದಿ ಕೆಲಸ ಗಿಟ್ಟಿಸಿಕೊಳ್ತಾರೆ. ಇದನ್ನೇ ಬಂಡವಾಳ ಮಾಡಿಕೊಂಡ ಕೆಲ ವಂಚಕರು ಕೆಎಂಎಫ್ನಲ್ಲಿ ಕೆಲಸ ಕೊಡಿಸೋದಾಗಿ ಲಕ್ಷ ಲಕ್ಷ ಹಣ ಪಡೆದು ಮೋಸ ಮಾಡಿ ಪರಾರಿಯಾಗಿದ್ದಾನೆ. ಇದೀಗ ಹಣ ಕೊಟ್ಟವರು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಕೆಎಂಎಫ್ನಲ್ಲಿ ಕೆಲಸ ಕೊಡಿಸೋದಾಗಿ ವಂಚನೆ, ನಕಲಿ ಕೆಎಎಸ್ ಅಧಿಕಾರಿಯಿಂದ ಮಹಾಮೋಸ. ಕೆಎಂಎಫ್ ಕನ್ನಡಿಗರ ಹೆಮ್ಮೆ. ಕೆಎಂಎಫ್ನಲ್ಲಿ ಕೆಲಸ ಗಿಟ್ಟಿಸಿಕೊಳ್ಳೋಕೆ ಅರ್ಹತೆ ಕೂಡ ಇರಬೇಕು. ಇಲ್ಲೊಬ್ಬ ಆಸಾಮಿ ಕೆಎಂಎಫ್ನಲ್ಲಿ ನಾನು ಡೈರೆಕ್ಟರ್, ನಾನು ಹೇಳಿದ ಮೇಲೆ ಅದೇ ಫೈನಲ್, ಕೆಲಸ ಕೊಡಿಸ್ತೀನಿ ಅಂತ ಹಲವರಿಗೆ ಹೀಗೆ ಪಂಗನಾಮ ಹಾಕಿದ್ದು ಹಣ ಕೊಟ್ಟವರು ಮಲ್ಲೇಶ್ವರಂ ಠಾಣೆ ಮೆಟ್ಟಿಲೇರಿದ್ದಾರೆ. ಈ ಫೋಟೋದಲ್ಲಿ ಕಾಣುವ ಈತನ ಹೆಸರು ರಾಧಾಕೃಷ್ಣ. ಕೆಎಂಎಫ್ನಲ್ಲಿ ನಿರ್ದೇಶಕ ಅಂತ ಪರಿಚಯ ಮಾಡಿಕೊಂಡು ಹಲವರಿಗೆ ಕೆಎಂಎಫ್ನಲ್ಲಿ ವಿವಿಧ ಹುದ್ದೆಯ ಕೆಲಸವನ್ನ ಕೊಡಿಸ್ತೀನಿ, ಇದಕ್ಕಾಗಿ 10 ಲಕ್ಷ ಹಣ ಕೊಡಿ ಅಂತ ಹೇಳಿ ಸುಮಾರು 10 ರಿಂದ 15 ಜನರಿಂದ ಹಣ ಪಡೆದು ಮೋಸ ಮಾಡಿದ್ದಾನಂತೆ. 2022ರಲ್ಲಿ ಗಿರಿಗೌಡನ ಪಾಟೀಲ್ರಿಂದ ಹಣ ಪಡೆದು 2-3 ವರ್ಷವಾದರೂ ಕೆಲಸನೂ ಕೊಡಿಸದೆ ಕೊಟ್ಟ ಹಣ ವಾಪಸ್ಸು ಕೊಡದೆ ಸತಾಯಿಸ್ತಿದ್ದಾನಂತೆ. ಇದರಿಂದ ಮೋಸ ಹೋದ ಜನ ಮಲ್ಲೇಶ್ವರಂ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಈ ಪ್ರಕರಣದ ಸಾರಾಂಶ ಏನಂತಂದ್ರೆ, ಕರಿಗೌಡ ಪಾಟೀಲ್ ಅನ್ನೋರು ದೂರನ್ನು ಕೊಟ್ಟಿದ್ದಾರೆ. ಇವರಿಗೆ 2022ನೇ ಸಾಲಿನಿಂದ 2025ನೇ ಸಾಲಿನವರೆಗೆ ಇಬ್ಬರು ಆರೋಪಿಗಳು ಎನ್ ಕೃಷ್ಣನ್ ಮತ್ತು ನಾಗರಾಜ್ ಅನ್ನೋರು ಕೆಎಂಎಫ್ನಲ್ಲಿ ಸರ್ಕಾರಿ ನೌಕರಿ ಕೊಡಿಸೋದಾಗಿ ನಂಬಿಸಿ ಇವ್ರ ಕಡೆಯಿಂದ ಬೇರೆ ಬೇರೆ ಹಂತದಲ್ಲಿ ಮತ್ತು ಇವರ ಕೆಲವು ಸ್ನೇಹಿತರಿಂದ ಕೂಡ ಒಟ್ಟು 50 ಲಕ್ಷ ರೂಪಾಯಿ ಹಣವನ್ನು ಪಡೆದುಕೊಂಡಿರ್ತಾರೆ ಅಂಥೇಳಿ, ಇದು ಸಬ್ಸಿಕ್ವೆಂಟ್ಲಿ ಅವರಿಗೆ ಇದು ಫೇಕ್ ಇದೆ ಅಂತ ಗೊತ್ತಾಗಿ ಬಂದವರು ನಮ್ಮಲ್ಲಿ ಅವ್ರ ಮೇಲೆ ಕಾನೂನು ಕ್ರಮ ತೆಗೆದುಕೋಬೇಕಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೊ ಈ ಬಗ್ಗೆ ನಾವು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಳ್ತಾ ಇದ್ದೀವಿ. ಇನ್ನು ಈ ರಾಮಕೃಷ್ಣ ಈಗ ಸರ್ಕಾರ ಬದಲಾಗಿದೆ, 10 ಲಕ್ಷಕ್ಕೆ ಒಪ್ತಿಲ್ಲ, ಬದಲಾಗಿ ಇನ್ನೂ 5 ಲಕ್ಷ ಕೊಡಿ ಕೆಲಸ ಮಾಡಿ ಕೊಡಿಸ್ತೀನಿ ಅಂತ ಹೇಳಿದ್ನಂತೆ. ಸಾಲದಕ್ಕೆ ಕೆಎಂಎಫ್ ಹೆಸರಲ್ಲಿ ಇಮೇಲ್ OTPಗಳನ್ನ ಕಳುಹಿಸಿ ನಂಬಿಸಿದ್ನಂತೆ. ಇದನ್ನ ನಂಬಿದ ಜನ ನಿಜ ಇರಬಹುದು ಅಂತ ಹಲವರಿಂದ ಹಣ ಪಡೆದು ಕೊಟ್ಟು ಈಗ ಮಧ್ಯದಲ್ಲಿ ಲಾಕ್ ಆಗಿದ್ದಾರೆ. ಸದ್ಯ ಆರೋಪಿ ರಾಧಾಕೃಷ್ಣನ್ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ಎಸ್ಕೇಪ್ ಆಗಿದ್ದಾನೆ. ಮೋಸ ಹೋದವರು ಮಲ್ಲೇಶ್ವರಂ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಡಾಕ್ಯುಮೆಂಟ್ಸ್ ಎಲ್ಲ ಅಂದರೆ ಅಗ್ರಿಮೆಂಟ್ ಎಲ್ಲ ಮಾಡ್ಕೊಂಡಿದ್ದಾರೆ. ಆ ಅಗ್ರಿಮೆಂಟಲ್ಲಿ ಏನು ಸೈನ್ ಮಾಡ್ಕೊಂಡಿದ್ದಾರೆ, ಆಮೇಲೆ ಏನು ಡಾಕ್ಯುಮೆಂಟ್ಸ್ ಅವರಿಗೆ ಮೇಲೆಲ್ಲ ಹಾಕಿದ್ದಾರೆ, ಅದೆಲ್ಲ ಕಾಪಿ ಕಲೆಕ್ಟ್ ಮಾಡ್ಕೊಳ್ತಾ ಇದ್ದೀವಿ. ಸೊ ಅದನ್ನು ಕಲೆಕ್ಟ್ ಮಾಡ್ಕೊಂಡ್ಮೇಲೆ ಇವ್ರ ಆರೋಪಿಗಳು ಯಾರು, ಇವ್ರ ಹಿನ್ನೆಲೆ ಏನು, ಇವ್ರದ್ದು ಅಂದರೆ ಸಂಪೂರ್ಣವಾಗಿ ನಮಗೆ ಮಾಹಿತಿ ಸಿಗುತ್ತೆ. ಕಷ್ಟಪಟ್ಟು ಓದಿ ಎಕ್ಸಾಮ್ ಪಾಸ್ ಮಾಡಿದ್ರೇನೆ ಸರ್ಕಾರಿ ಕೆಲಸ ಸಿಗೋದು ಡೌಟ್. ಅಂಥದ್ರಲ್ಲಿ ಹಣ ಕೊಟ್ಟು ಕೆಲಸ ಕೊಡ್ತಾರೆ ಎನ್ನುವ ವ್ಯಕ್ತಿಗಳನ್ನ ನಂಬಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಇದು ಒಂದು ಎಕ್ಸಾಂಪಲ್ ಅಷ್ಟೇ. ನರಸಿಂಹಮೂರ್ತಿ, ಗವಿನಾಗಮಂಗಲ, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.